ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನು ಏನು ರೆಡಿಯಾಗಿ ನಿಂತಿದ್ದಾಳೆ ಅಂತ ಅಂದ್ಕೊತಿದ್ದೀರಾ? ಹೌದು, ರೆಡಿಯಾಗಿದ್ದೇನೆ. ಇವತ್ತು ಅಮಾವಾಸ್ಯೆ ಇದೆ, ಸ್ಯಾಟರ್ಡೇ. ಫುಲ್ ಮನೆಯಲ್ಲಿ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ ನಾನಿವತ್ತು ಟೆಂಪಲ್ ಹೋಗೋಣ ಅಂತ ಹೊರಟಿದ್ದೆ. ಯಾವ ಟೆಂಪಲ್ಲು, ಎಲ್ಲಿ ಹೋಗ್ತೀನಿ ಎಲ್ಲವೂ ಕೂಡ ನಿಮಗೆ ಶೇರ್ ಮಾಡ್ತೀನಿ, ಬನ್ನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆನೇ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಹೊರಟಿದ್ದೀವಿ. ಆಲ್ರೆಡಿ ನಾವು ಕಾರಲ್ಲಿ ಹೊರಟಿದ್ದೀವಿ. ನಾವು ಹೋಗ್ತಾ ಇರೋದು ಇವತ್ತು ಕಬಾಳಮ್ಮ ಕ್ಷೇತ್ರ, ಕನಕಪುರ, ಮಾಗಡಿ. ಇದು ರಾಮನಗರ ಬಿಡದಿ ಹತ್ರ ಬರುತ್ತಲ್ಲ ಕಬಾಳಮ್ಮ, ರಾಮನಗರ ಜಿಲ್ಲೆ. ಇವತ್ತು ಅಮಾವಾಸ್ಯೆ ಇದೆ, ಹಾಗಾಗಿ ನಾವು ಹೊರಟಿದ್ದೀವಿ. ಹಾಗೆ ಸ್ಯಾಟರ್ಡೆ ಕೂಡ ಇದೆ. ಸ್ಯಾಟರ್ಡೆ ಅಮಾವಾಸ್ಯೆ ಬಂದಿದೆ, ಇವತ್ತು ಹೊರಟಿದ್ದೀವಿ. ಎಲ್ಲರೂ ನಮ್ಮ ಫ್ಯಾಮಿಲಿಯವರೆಲ್ಲರೂ ಸೇರಿ ನಾವು ಕಾರಲ್ಲಿ, ನಮಗೆ ಇಲ್ಲಿಂದ ನಮ್ಮ ಮನೆಯಿಂದ ಅಲ್ಲಿಗೆ 79 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಕಬಾಳಮ್ಮ ಕ್ಷೇತ್ರಕ್ಕೆ. ಹಾಗಾಗಿ ಇವಾಗ ನಾವು ಬೇಗನೆ ಹೊರಟಿದ್ದೀವಿ. ನಾವು ಇಲ್ಲಿಂದ ಹೊರಡ್ತಾ ಇವಾಗ 10 ಗಂಟೆ ಆಗಿದೆ. ನಾವು ಅಲ್ಲಿಗೆ ರೀಚ್ ಆಗುವಾಗ ಎಷ್ಟು ಗಂಟೆ ಆಗ್ತದೆ ನೋಡುವ. ನೋಡಿ, ನಾವು ಹೊರಟಿದ್ದೇವೆ ಆಲ್ರೆಡಿ. ಕಬಾಳಮ್ಮ ಕ್ಷೇತ್ರದ ಬಗ್ಗೆ ತುಂಬಾ ಪವಾಡ ಇದೆ. ತುಂಬಾ ನಾನು ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು. ಆದರೆ ನಾನು ಹೇಳೋದು ಕೇಳಿದ್ದೇನೆ, ಕಬಾಳಮ್ಮ ಕ್ಷೇತ್ರ ತುಂಬ ಪವರ್ಫುಲ್ ತಾಯಿ ಅಂತ ಹೇಳಿ. ತುಂಬ ಈ ಕೆಟ್ಟ ದೃಷ್ಟಿದೋಷ ಇರಲಿ, ಯಾವುದೇ ಒಂದು ಕೆಟ್ಟ ಮಾಟ ಮಂತ್ರಗಳು ಯಾವುದೇ ಇರಲಿ, ಎಲ್ಲದಕ್ಕೂ ದುಷ್ಟಶಕ್ತಿಗಳನ್ನು ಹೊಡೆದಾಡಿಸಲಿ ಕಬಾಳಮ್ಮ ಕ್ಷೇತ್ರಕ್ಕೆ ತುಂಬಾ ಶಕ್ತಿ. ತುಂಬಾ ಒಂದು ಕಬಾಳಮ್ಮ ಕ್ಷೇತ್ರಕ್ಕೆ ಹೋಗಿ ಬಂದರೆ ತುಂಬಾ ಪವಾಡ ಅಂತಾರೆ. ಹಾಗಾಗಿ ಅಮಾವಾಸ್ಯೆ ದಿನ ಎಲ್ಲ ತುಂಬ ಜನ ಇರ್ಬೋದು. ಬಟ್ ನಾನಿವತ್ತು ಫಸ್ಟ್ ಟೈಮ್ ಹೋಗ್ತಾ ಇರುವಂತೂ ನಮ್ಮ ಫ್ಯಾಮಿಲಿಯವರೆಲ್ಲ, ನಮ್ಮ ಮನೆಯವ್ರು ಹೋಗಿದ್ದಾರೆ, ಹಿಂದೆ ಹೋಗಿದ್ದಾರಂತೆ. ಬಟ್ ನಾನು ನನ್ನ ಮಕ್ಕಳೆಲ್ಲ ಫಸ್ಟ್ ಟೈಮಲ್ಲಿ ಹೋಗ್ತಾ ಇರೋದು. ಅಮ್ಮ ಕೂಡ ಊರಿಂದ ಬಂದಿರೋದ್ರಿಂದ ಅಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಓವರಾಲ್ ಫ್ಯಾಮಿಲಿ ಎಲ್ಲರೂ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನಾವು ಇದು ಹೊಸದಾಗಿ ಆಗಿರೋಂಥ ರೋಡ್ ನೋಡಿ, ಇದು ಕೆಂಗೇರಿಗೆ ಟಚ್ ಆಗುತ್ತೆ. ಅಂದರೆ ಇಲ್ಲಿ ಮಾಗಡಿ ರೋಡಿಂದ ಕೆಂಗೇರಿ ಇನ್ನೂ ಈ ರೋಡು ಬಿಡುಗಡೆ ಆಗಲಿಲ್ಲ, ಉದ್ಘಾಟನೆ ಆಗಲಿಲ್ಲ. ನಾವು ಆದರೆ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಹೊಸ ರೋಡು. ಹೋಗ್ತಾ ಇದ್ದೀವಿ ನಾವು. ಬೆಳಿಗ್ಗೆನೇ ಟಿಫನೆಲ್ಲ ಮಾಡಿ ಪೂಜೆ ಮಾಡಿ ಸ್ನಾನ ಪೂಜೆ ಎಲ್ಲ ಆಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಟಿಫನ್ ಮಾಡಿ ಹೊರಡೋ ಅಷ್ಟರಲ್ಲಿ ನಾವು 10 ಗಂಟೆನೇ ಆಗೋಯಿತು. ನಾವು ಬೇಗನೆ ಹೋಗಬೇಕು ಅಂದ್ಕೊಂಡ್ವಿ, ಯಾಕಂದರೆ ಅಮಾವಾಸ್ಯೆ ಇರೋದ್ರಿಂದ ಜನ ತುಂಬ ಇರ್ತಾರೆ ಅಲ್ವಾ. ಅಮಾವಾಸ್ಯೆ ಇದ್ದಾಗ ತುಂಬ ಜನ ಆಗ್ತಾರೆ, ರಶ್ ಆಗುತ್ತೆ, ಮತ್ತು ಬರೋದು ಕೂಡ ಲೇಟ್ ಆಗುತ್ತೆ ಅಂತ ನಾವು ಬೆಳಿಗ್ಗೆ ಬೇಗನೆ ಹೋಗುವಂತ ಅಂದ್ಕೊಂಡಿದ್ದೀವಿ. ಬಟ್ ಹಿಂದಿನ ದಿನ ಏನು ನಮಗೆ ಇಲ್ಲಿ ಹೋಗುವಂಥ ಪ್ಲ್ಯಾನ್ ಇರಲಿಲ್ಲ. ಯಾವುದೇ ಒಂದು ನಿರೀಕ್ಷೆ ಅಂತ ಹೇಳೋದು ಸುಳ್ಳಲ್ಲ ನೋಡಿ. ಬಟ್ ನಮ್ಗೆ ಹಿಂದಿನ ದಿನ ನಾವಿಲ್ಲಿ ಹೋಗ್ತೀವಿ ಅನ್ನೋ ನಿರೀಕ್ಷೆ ಕೂಡ ನಮಗಿರಲಿಲ್ಲ. ಹೋಗಬೇಕು ಅಂತ ಯಾವಾಗಲೂ ಮನಸ್ಸಲ್ಲಿ ಇತ್ತು, ಬಟ್ ಆದರೆ ಹೋಗ್ತೀವಿ ಅನ್ನೋ ನಿರೀಕ್ಷೆ ಇರಲಿಲ್ಲ. ನಾವೀಗ ದೇವಸ್ಥಾನದ ಹತ್ತಿರ ಬಂದ್ವಿ. ಸಡನ್ಲಿ ಫಿಕ್ಸ್ ಆಗಿರುವಂಥದ್ದು. ಬೆಳಿಗ್ಗೆ ಎದ್ದ ತಕ್ಷಣ ಶನಿ ಜಯಂತಿ ಕೂಡ ಇತ್ತು ಅವತ್ತು. ಹಾಗೆ ಟೆಂಪಲ್ ಹೋಗೋಣ ಅಂತ ಯೋಚನೆ ಮಾಡಿದ್ದೀವಿ. ಯಾವ ಟೆಂಪಲ್ ಹೋಗೋಣ ಅಂತಂದರೆ ನಮ್ಮ ಮನೆಯವರು ಇಲ್ಲಿ ಹೋಗೋಣ ಅಂತ ಅಂದ್ಬಿಟ್ರು. ಸಡನ್ಲಿ ಆಯಿತು ಅಂತ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ. ಇವಾಗ ನಾವು ಟೆಂಪಲ್ ಹತ್ರ ಬಂದ್ವಿ. ಇಲ್ಲಿ ಟೆಂಪಲ್ ಹತ್ರ ನಾವಿಲ್ಲಿ ಹಣ್ಣು ಕಾಯಿ ತಗೊಳ್ಳೋಣ ಅಂತ ಬಂದ್ವಿ. ಪೂಜೆ ಸಾಮಾನು, ನೀವು ಮಡ್ಲಕ್ಕಿ ಸಾಮಾನಾದರೂ ತಗೊಳ್ಬೋದು, ಈ ರೀತಿನಾದರೂ ತಗೋಬೋದು, ಯಾವುದಾದ್ರೂ ತಗೊಳ್ಬೋದು. ಇಲ್ಲಿ ಫುಲ್ ಅಂಗಡಿ ಇದೆ ನೋಡಿ. ಇಲ್ಲಿಂದ ಅಲ್ಲಿ ಎಂಡ್ ತನಕನೂ ಇದು ಅಂಗಡಿ ಇದೆ. ಆದರೆ ನಮಗೆ ಅಲ್ಲಿ ಏನು ಮಾಡಿದರೆ, ಕಾರ್ ನಿಲ್ಲಿಸ್ಬಿಟ್ಟು ಕಾರನ್ನು ಇಲ್ಲೇ ಹಾಕಿ ಅಂತ ಹೇಳಿ ನಮ್ಮನ್ನು ಅವ್ರ ಅಂಗಡಿಗೆ ಕರ್ಕೊಂಡೋಗಿ ಯಾವ್ದು ಕೊಡಲಿ ಅನ್ನೋ ಥರ, ಅಂದರೆ ಅಲ್ಲಿ ನಿಂತ್ಕೊಂಡಿರ್ತಾರೆ, ಇಲ್ಲೇ ಬನ್ನಿ ಅಂತ ಕರೀತಿರ್ತಾರೆ. ಹಾಗೆ ಪೂಜೆ ಸಾಮಾನು ತೊಗೊಳ್ಳೋಕ್ಕೆ ನಾವು ಅಲ್ಲೇ ತೊಗೊಂಡು ಬಂದ್ವಿ. ಇವಾಗ ಇಲ್ಲಿ ಕಾಯಿ ಹೊಡೆಯುವಂಥ ಸ್ಥಳ, ಇಲ್ಲಿ ಎಂಟ್ರೆನ್ಸಲ್ಲೇ ಕಾಯಿ ಹೊಡ್ಕೊಂಡು ನಾವು ಮುಂದೆ ಹೋಗಬೇಕು. ಇದು ದೇವಸ್ಥಾನದ ಹೊರಾಂಗಣ ನೋಡಿ. ಈ ಲೈನ್ ಇದೆ, ಜನ ತುಂಬ ಬರ್ತಾರಲ್ವ, ಹಾಗಾಗಿ ಲೈನ್ ಇದೆ. ಇಲ್ಲಿ ಲೈನಲ್ಲಿ ಹೋಗಬೇಕು. ಮತ್ತು ಇಲ್ಲಿ ಇನ್ನೊಂದು ಪದ್ಧತಿ ಕೂಡ ಉಂಟಂತೆ, ಕುರಿ ಕಡಿದು ಬಿಟ್ಟು ಕುರಿಯನ್ನು ಇಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಕೂಡ ಹೋಗ್ತಾರಂತೆ. ಅಂದರೆ ಈ ದೃಷ್ಟಿ ದೋಷಕ್ಕೆಲ್ಲ ಇದಕ್ಕೆಲ್ಲ ಅಂದರೆ ಒಂದು ಕುರಿ ಕೊಡ್ತೇನೆ ಅಂತ ಹೇಳಿ ಹೇಳ್ತಾರಲ್ಲ, ಹರಕೆ ಎಲ್ಲ ಕಟ್ತಾರಲ್ಲ, ಹರಕೆ ಕಟ್ಟಿದ್ದು ಕುರಿ ಕೂಡ ಕಡಿತಾರಂತೆ. ಕಡಿದು ಇಲ್ಲೇ ಸಾಂಬಾರು ಮಾಡಿ ಊಟ ಮಾಡಿ ಹೋಗ್ತಾರಂತೆ ಈ ಕಬಾಳಮ್ಮ ಕ್ಷೇತ್ರದಲ್ಲಿನೇ. ಹಾಗೆ ನಾವಿಲ್ಲಿ ಇದರಲ್ಲಿ ಲೈನಲ್ಲಿ ಸಾಲಿನಲ್ಲಿ ಹೋಗ್ತಾ ಇದ್ದೇವೆ.
ನಮ್ಮ ಮನೆಯವರೆಲ್ಲರೂ ಬರ್ತಾ ಇದ್ದಾರೆ ನೋಡಿ. ಎಲ್ಲರೂ ಕೂಡ ನಾವು ಪೂಜೆ ಸಾಮಾನು ತೊಗೊಂಡು ಲೈನಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ತುಂಬ ಈ ಥರದ್ದು ತುಂಬ ಹಾಕಿದ್ದಾರೆ. ಜನ ಜಾಸ್ತಿ ಇದ್ದಾಗ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಈ ಥರ ಇದನ್ನು ಹಾಕಿದ್ದಾರೆ. ಹಾಗಾಗಿ ಆ ಕಡೆ ಈ ಕಡೆ ಹೋಗುವಾಗೆ ಇಲ್ಲ, ಅದೇ ಲೈನಲ್ಲೇ ಫುಲ್ ಹೋಗಬೇಕು. ಎಷ್ಟು ದೊಡ್ಡಕ್ಕಿದೆ ನೋಡಿ. ಆ ಕಡೆಯಿಂದ ಹೀಗೆ ಅಂದರೆ ಒಂದು ರೌಂಡ್ ಹೊಡೆದು ಬರಬೇಕು ನಾವು. ಆ ಕಡೆಯಿಂದ ಬಂದರೆ ಈ ಕಡೆ ಫುಲ್ ಒಂದು ರೌಂಡ್ ಥರ ಆಗುತ್ತೆ ಅದು, ಅಲ್ಲಿ ಬರಬೇಕು. ಇವಾಗ ದೇವಸ್ಥಾನದ ಒಳಗಡೆ ಬಂದ್ವಿ ನೋಡಿ. ಇದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿ ತುಲಾಭಾರ ಸೇವೆ ಎಲ್ಲ ಉಂಟು ಅನಿಸುತ್ತೆ. ಕಬಾಳಮ್ಮ ದೇವಸ್ಥಾನ ಅಂತ ಬೋರ್ಡ್ ಕಾಣ್ತಾ ಇದೆ ಅಲ್ವಾ, ಇದು ಎಂಟ್ರೆನ್ಸು, ದೇವಸ್ಥಾನದ ಎಂಟ್ರೆನ್ಸು. ಇವಾಗ ನನಗೆ ಇಲ್ಲಿ ವಿಡಿಯೋಗೆ ಅಲವು ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಆದರೆ ಏನು ಮಾಡಿದರು ಅಂದರೆ ಇಲ್ಲಿ ನೋಡಿ ಕಬಾಳಮ್ಮನ ಆಶೀರ್ವಾದ ಪಡ್ಕೊಳ್ಳಿ ಎಲ್ಲರೂ ಕೂಡ. ಆದರೆ ಜಾಸ್ತಿ ಟೈಮ್ ನಿಲ್ಲೋಕ್ಕೆ ಬಿಡ್ತಾ ಇಲ್ಲ ಇಲ್ಲಿ, ಅಂದರೆ ಜನ ಜಾಸ್ತಿ ಇರೋದ್ರಿಂದ ಬೇಗ ಬೇಗನೆ ಕಳಿಸ್ತಾ ಇದ್ದಾರೆ. ಅಲ್ಲಿ ಬೈತಾರೆ ನಿಂತ್ಕೊಂಡ್ರೆ. ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಹಾಗಾಗಿ ಅಮ್ಮನನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಹಾಗೆ ಇಲ್ಲಿ ತಾಯ್ತಗಳನ್ನು ಕಟ್ತಾರೆ. ಹಾಗೆ ನಿಮಗೆ ದೃಷ್ಟಿಗೆ ಅದು ಇದು ಏನಾದರೂ ಬೇಕಾದರೆ ಇಲ್ಲಿ ಕೊಡ್ತಾರೆ. ಪೂಜೆ ಸಾಮಾನು ಕೂಡ ಅಲ್ಲೇ ಕೊಡಬೇಕು ನಾವು. ಇಲ್ಲಿ ಕಬಾಳಮ್ಮ ಇದರಲ್ಲಿ ನಮಗೆ ಅನ್ನು ಕೊಡಲಿಕ್ಕಿಲ್ಲ. ಹಾಗೆ ಇದು ನಂದಿ ದೇವಸ್ಥಾನ ಆ ಕಡೆ ಕಾಣ್ತಾ ಇರುವುದು. ಇಲ್ಲಿ ದೃಷ್ಟಿ ದೋಷಕ್ಕೆ ಎಲ್ಲ ಈ ಕಡೆ ಹೋಗಬೇಕು ನಾವು, ಅಂದರೆ ದೃಷ್ಟಿ ತೆಗಿತಾರೆ ಅಲ್ವಾ, ಅದಕ್ಕೆ ಎಲ್ಲ ಇಲ್ಲಿ ಹೋಗಬೇಕು ನಾವು. ಇವಾಗ ನಾವೆಲ್ಲ ದೃಷ್ಟಿ ಎಲ್ಲ ತೆಗೆಸ್ಬಿಟ್ಟು ಬಂದ್ವಿ. ಇಲ್ಲಿ ದೃಷ್ಟಿ ತೆಗೆದ್ರೆ ತುಂಬಾ ಅಮಾವಾಸ್ಯೆ ಇದೆ ಅಲ್ವಾ, ತುಂಬಾ ಒಳ್ಳೆಯದು. ಹಾಗೆ ಎಲ್ಲ ತೆಗೆದುಬಿಟ್ಟು ನಾವು ಈಚೆ ಬಂದ್ವಿ. ಈಗ ನಮ್ಮದು ಎಲ್ಲ ಪೂಜೆನ ಮುಗಿಸಿಬಿಟ್ಟು ನಾವು ಹೊರಡುವ ಅಂತ ಹೇಳಿ ಹೊರಗಡೆ ಬಂದ್ವಿ ನಾವು. ನಮ್ಮ ಪೂಜೆ ಎಲ್ಲ ಮುಗಿದಿದೆ, ಇವಾಗ ಮನೆಗೆ ಹೋಗೋದಷ್ಟೇ. ಇವಾಗ ಟೈಮ್ 1 ಗಂಟೆ ಆಗ್ತಾ ಬಂತು. ನಾವು 10 ಗಂಟೆಗೆ ಹೊರಟಿದ್ದೇವೆ. ಇವಾಗ ನಮ್ಮ ಪೂಜೆ ಎಲ್ಲ ನಾವು ರಿಟರ್ನ್ ಆಗೋಷ್ಟಕ್ಕೆ 1 ಗಂಟೆ ಆಯಿತು. ಇನ್ನು ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ಒಂದು 3 o'clock ಆಗ್ಬೋದು. ಯಾಕಂದರೆ ನಮಗೆ ಇಲ್ಲಿಂದ 1.25 hour ಏನೋ ತೋರಿಸ್ತದೆ ನಮ್ಮ ಮನೆಗೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.